ಏನು ಆಟ ಆಡ್ತಾ ಇದ್ದೀರಾ ಅಂತ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಕೂಡ ಹೌದು. ಏನು ಆಟ ಆಡ್ತಾ ಇದ್ದೀರಾ ಅಂತ ಅಧಿಕಾರಿಗಳಿಗೆ ಏಕಾಏಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗರಂ ಆಗಿದ್ದಾರೆ ಅಧಿಕಾರಿಗಳ ವಿರುದ್ಧ. ಸಿಎಂ ತವರು ಕ್ಷೇತ್ರದಲ್ಲೇ ಕೆಲಸ ಮಾಡೋಕೆ ನಿರ್ಲಕ್ಷ್ಯವನ್ನ ತೋರಿದಂತ ಅಧಿಕಾರಿಗಳ ವಿರುದ್ಧ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಗ ಗರಂ ಆಗಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಅಧಿಕಾರಿಗಳು ಅಸಡ್ಡೆಯನ್ನ ತೋರಿಸಿದ್ರು, ಅದಕ್ಕೆ ಅವರು ಗರಂ ಆಗಿದ್ದಾರೆ. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಲಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರೊಬ್ರು ಕಳಿಸಿ. ನಾವಿಲ್ಲಿ ನೀರು ತುಂಬಿಸೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್ ವಾಪಸ್ ಸಿಎಂ ಆಗಿದ್ದಾಗ 2016-17 ಆಮೇಲೆ ನಾನು MLA ಆಗಿದ್ದಾಗ ಕಂಪ್ಲೀಟ್ ಆಯಿತು. ಬಟ್ ಏನು ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅವರು. ಕಂಪ್ಲೀಟ್ ಮಾಡಿದ್ರು ಕೂಡ ಕೆರೆ ನೀರು ತುಂಬ್ತಾ ಇಲ್ಲ. ಗ್ರಾಮಸ್ಥೆಲ್ಲ ಏನು ಹೇಳ್ತಾರೆ, ಪೈಪ್ದೇ ಪ್ರಾಬ್ಲಮ್ಮು, ಪೈಪು ತುಂಬ ಸಣ್ಣದು ಹಾಕಿದ್ದಾರೆ ಡಯಾಮೀಟರ್, ಅದಕ್ಕೆ ತುಂಬಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಅಲ್ಲ ಒಂದ್ಸರಿ ನೀವು ಅದಕ್ಕೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿಸಿ ಏನ್ ಪ್ರಾಬ್ಲಮ್, ಯಾತಿ ಕೆರೆ ತುಂಬ್ತಿಲ್ಲ ನೋಡ್ಬೇಕು. ಮತ್ತೆ ಅದೇ ರೀತಿ ಚಿಕ್ಕಹೊಮ್ಮ ದೊಡ್ಡಹೊಮ್ಮ ಕೆರೆ, ಹೊಮ್ಮ ಕೆರೆ ಅಂತಲೂ ಇದೆ, ಅದು ಇದೇ ಪ್ರಾಬ್ಲಮ್ ಇದೆ. ಇವೆರಡೂ ಕೆರೆಗೆ ತುಂಬದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಮಾಡಿಸಿ, ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡಿ ಅದು ಕರೆಕ್ಟ್ ಆಗಿ. ಪ್ಯಾರಲಲ್ ಪೈಪ್ಲೈನ್ 70 ಲಕ್ಷದ. ಮತ್ತೆ ಈಗಾಗಲೇ ಹೊಮ್ಮತ್ ಕೆರೆಗೆ ಅಲ್ಲಿ ಇಂಜಿನಿಯರ್ಗಳು ಇನ್ನೊಂದು ಪ್ಯಾರಲಲ್ ಪೈಪ್ ಹಾಕಿ ತುಂಬಿಸ್ತೀವಿ ಅಂತ ಹೇಳಿದ್ರು ಹೊಮ್ಮತ್ ಕೆರೆಗೆ. ಅದಕ್ಕೆ ಪ್ರಪೋಸಲ್ ಬಂದಿದೆ. ಒಂದ್ಸರಿ ನೋಡಿ ಯಾವ್ದು ಕರೆಕ್ಟ್. ಅಲಸ್ತ್ರಿಕಟ್ಟೆ, ಹೊಮ್ಮ ಕೆರೆ ಇವೆರಡಕ್ಕೂ ಏನ್ ಮಾಡಿದ್ರೆ ಕೆರೆ ತುಂಬುತ್ತೆ ಅಂತ. ಕೆಲವು ಕೆಲಸಗಳಲ್ಲಿ ವ್ಯಸ್ತ ಆಗಿದ್ದರಿಂದ ನಾವು ಸರಿಯಾಗಿ ಜನಸಂಪರ್ಕ ಸಭೆ ಮಾಡಕ್ಕಾಗಲಿಲ್ಲ. ಆದ್ರೆ ಇವತ್ತು ತಡವಾಗಿ ಅದು ನಾವು ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಬರ್ದೇ ಹೋದ್ರು, ಹನುಮಂತಪುರಕ್ಕೆ ಜನಸಂಪರ್ಕ ಸಭೆ ಬರ್ದೇ ಹೋದ್ರು ಬೇರೆ ಬೇರೆ ಕಾರಣಗಳಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಹನುಮಂತಪುರದ ಗ್ರಾಮಸ್ಥರು ಕೂಡ, ಮುಖಂಡರು ಕೂಡ ಬಂದು ನೇರವಾಗಿ ಎಷ್ಟೊಂದು ಸಮಸ್ಯೆಗಳು ತಂದಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಆದ್ರೂ ಕೂಡ ಇವತ್ತು ನೇರವಾಗಿ ಇನ್ನೂ ವ್ಯಕ್ತಿಗತವಾಗಿ ಏನು ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಸರ್ಕಾರದಿಂದ ಏನ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀವಿ. ಪ್ರತಿಯೊಬ್ಬರ ಅರ್ಜಿಗಳಿಗೂ ಕೂಡ ಇಸ್ಕೊಳ್ತೇವೆ. ಹಾಗಾಗಿ ದಯವಿಟ್ಟು ಗುಂಪು ಗದ್ದಲ ಮಾಡ್ಕೊಳ್ದೆ ಒಬ್ಬೊಬ್ಬರೇ ತಾಳ್ಮೆ ತಮ್ಮ ಅರ್ಜಿಗಳನ್ನ ಕೊಡಿ. ಯಾರು ಹನುಮಂತಪುರ ಗ್ರಾಮದವ್ರು ಇರ್ತಾರೆ ಅವರು ಒಂದು ತಮ್ಮ ಅರ್ಜಿಗಳನ್ನು ಕೊಡಿ, ಬೇರೆಯವರು ನಂತರ ಕೊಡ್ತೇವೆ.